ಚೇತನ ಸೇವಾ ಸಂಸ್ಥೆ ದಿವ್ಗಿಯವರ ಆಶ್ರಯದಲ್ಲಿ ದುಂಡ್ಕುಳಿಯಲ್ಲಿ ಕಾರ್ಮಿಕ ದಿನಾಚರಣೆ, ಮಹಿಳಾ ಸುದಿನ ಹಾಗೂ ದಿವಂಗತ ಕೃಷ್ಣಜೋಗಿ ಗೌಡರ ಸ್ಮರಣಾರ್ಥ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡವು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿ ಉದ್ಘಾಟಿಸಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಮಾತನಾಡಿ, ಇಂತಹ ಅರ್ಥಗರ್ಭಿತವಾದ ಕಾರ್ಯಕ್ರಮಗಳಾದ ಚೈತನ್ಯ ದೇವಿಯರ ದರ್ಶನ, ಹಿರಿಯ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಆಯೋಜನೆ ಮಾಡಿರುವುದು ನಿಜ ಊರಿನ ಘನತೆಯನ್ನ ಹೆಚ್ಚಿಸಿದಂತಾಗಿದೆ ಎಂದು ಹೇಳಿದ ಅವರು, ಈ ಭಾಗದ ಜನತೆಗೆ ಎಂತಹದೇ ಸಮಸ್ಯೆ, ಅದು ಸಾಮಾಜಿಕವಾಗಿ ಆಗಿರಲಿ, ಶೈಕ್ಷಣಿಕವಾಗಿ ಆಗಿರಲಿ, ಏನೇ ಇದ್ದರೂ ನನ್ನ ಬಳಿ ಬಂದರೆ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಂಪೂರ್ಣ ರೀತಿಯ ಸಹಾಯ ಸಹಕಾರ ಮಾಡುತ್ತೇನೆ ಎಂದು ಅತ್ಯಂತ ದೃಢತೆಯಿಂದ ಹೇಳಿ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಶಿವಾನಂದ ಹೆಗಡೆ ಕಡ್ತೋಕ ಅವರು ಮಾತನಾಡಿ, ಈ ಊರಿನ ಹಿರಿಯ ಕಾರ್ಮಿಕರನ್ನ ಗುರುತಿಸಿ ಸನ್ಮಾನ ಮಾಡಿ ಗೌರವಿಸಿರುವುದು ಅವರಲ್ಲಿ ವಯಸ್ಸಿನ ಪರಿವೇ ಇಲ್ಲದೆ ಮಾಡುವ ಕಾಯಕದಲ್ಲಿ ಆತ್ಮವಿಶ್ವಾಸ, ಸ್ಥೈರ್ಯವನ್ನು ಹೆಚ್ಚಿಸುವಂತಾಯಿತು ಮತ್ತು ಇಂತಹ ಸಂಸ್ಕಾರ, ಸಂಸ್ಕೃತಿಯನ್ನು ಬೆಳೆಸಿಕೊಂಡಾಗಲೇ ನಮ್ಮ ಭಾರತ ವಿಶ್ವಗುರು ಆಗಲು ಸಾಧ್ಯ ಎಂದು ಅಭಿಪ್ರಾಯಿಸಿದರು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷರಾದ ಭಾಸ್ಕರ್ ಪಡ್ಗಾರ್ ಅವರು ಮಾತನಾಡಿ, ಪ್ರತಿಯೊಂದು ಊರಿನಲ್ಲೂ ಚೇತನ ಸೇವಾ ಸಂಸ್ಥೆಯಂತಹ ಸಂಘಟನೆಗಳು ಹುಟ್ಟಿಕೊಂಡರೆ ಸಮಾಜವನ್ನ ಸುಂದರವಾಗಿ ಕಟ್ಟಲು ಸಾಧ್ಯ ಎಂದು ಹೇಳಿ ಸಂಘಟನೆಯ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಮೀನುಗಾರ ಮುಖಂಡ ತದಡಿ ಮೀನುಗಾರ ಸಹಕಾರಿ ಸಂಘದ ಅಧ್ಯಕ್ಷ ಮಹೇಶ್ ಮೂಡಂಗಿ, ಚೇತನ ಸೇವಾ ಸಂಸ್ಥೆಯ ಯಾವುದೇ ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ ಭಾಗವಹಿಸಲು ಹರ್ಷ ಎನಿಸುತ್ತದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಊರ ಮುಖಂಡರು ಮಾರುತಿ ಎಚ್ ಗೌಡ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ರಾಧಾ ರಾಮಚಂದ್ರ ಶಾನ್ಬಾಗ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂದೇಶ ನೀಡಿದ ಜ್ಞಾನದೀವಿಗೆ ದಿವ್ಗಿ ಇದರ ಸಂಚಾಲಕಿ ಎಆರ್ ಭಾರತಿಯವರು, ಬೇಸಿಗೆ ಶಿಬಿರ ದೇಹದ ದಗೆಯನ್ನು ಹೆಚ್ಚಿಸಿದರೆ ಪಂಚವಿಚಾರಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆಂಬ ಬೆಂಕಿ ಮನಸ್ಸಿನ ಸುಖ ಶಾಂತಿಯನ್ನ ಸುಟ್ಟು ಹಾಕುತ್ತಿದೆ. ಮನಸ್ಸಿನ ಧಗೆಯನ್ನ ನಿವಾರಿಸಲು ಜ್ಞಾನಸಾಗರ ಜ್ಯೋತಿ ಸ್ವರೂಪವಾದ ಶಿವ ಪರಮಾತ್ಮನು ನೀಡುತ್ತಿರುವ ಆಧ್ಯಾತ್ಮಿಕ ಶಿಕ್ಷಣ ಲಾಭದಿಂದ ಜೀವನದಲ್ಲಿ ಸುಖ ಶಾಂತಿಯ ಅನುಭವ ಮಾಡಿ ಈ ಭಾರತದ ಭೂಮಿಯನ್ನ ಪುನಃ ದೇವಭೂಮಿ ಸತ್ಯಯುಗವನ್ನಾಗಿಸೋಣ ಎಂದು ಕರೆ ನೀಡಿದರು. 65 ವರ್ಷ ಮೇಲ್ಪಟ್ಟ 21 ಹಿರಿಯ ಕಾರ್ಮಿಕರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಮಹಿಳೆಯರಿಗೆ ನಡೆಸಿದ ಸಂಗೀತ ಕುರ್ತಿ ಸ್ಪರ್ಧೆಯಲ್ಲಿ ದುಂಡ್ಕುಳಿ ಸವಿತಾ ರಮೇಶ್ ಅಂಬಿಕ್ ಪ್ರಥಮ ಬಹುಮಾನ ಪಡೆದುಕೊಂಡರೆ ಮಾದೇವಿ ಮಹದೇವ್ ಗೌಡ ದ್ವಿತೀಯ ಬಹುಮಾನ ಪಡೆದುಕೊಂಡರು. ನಂತರ ಮಹಿಳೆಯರು, ಯುವತಿಯರು ಮತ್ತು ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಚೈತನ್ಯ ನವದುರ್ಗಿಯರ ದರ್ಶನ ತುಂಬಾ ಅರ್ಥಪೂರ್ಣವಾಗಿ ನಡೆದವು. ಪ್ರಾರಂಭದಲ್ಲಿ ತುಳಸಿ ಗೌಡ ಪ್ರಾರ್ಥಿಸಿದರು, ಚೈತನ್ಯ ರಾಮಚಂದ್ರ ಅಂಬಿಕ್ ಸ್ವಾಗತಿಸಿದರು. ನಿಹಾರಿಕಾ ಎಲ್ ಅಂಬಿಕ್ ಹಾಗೂ ದಿಶಾ ಡಿ ಅಂಬಿಕ್ ಸ್ವಾಗತ ನೃತ್ಯ ಮಾಡಿ ಚೇತನ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್.ಕೆ. ಅಂಬಿಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ವಂದನಾ ರಾಜು ಅಂಬಿಕ್ ವಂದಿಸಿದ್ರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.